ಈ ಬೆಳಗಿನ ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಆರಿಸಿಕೊಂಡಂಥ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಕ್ರಿಸ್ತನಲ್ಲಿ ನಿಮ್ಮ ಗುರುತು. ಈ ಜಗತ್ತು ನಮ್ಮನ್ನ ಹೇಗೆ ಗುರುತಿಸುತ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಸಂಬಳ, ನಮ್ಮ ಉದ್ಯೋಗ ಮತ್ತು ನಮ್ಮ ಜಾತಿ ಅಥವಾ ನಮ್ಮ ಗತಕಾಲದ ಒಂದು ತಪ್ಪುಗಳ ಆಧಾರದ ಮೇಲೆ ಲೋಕ ನಮಗೆ ಒಂದು ಹಣೆಪಟ್ಟಿ ಲೇಬಲ್ ಅನ್ನ ಹಚ್ಚುತ್ತದೆ. ಯಾರಾದರೂ ಒಮ್ಮೆ ತಪ್ಪು ಮಾಡಿದ್ರೆ ಸಮಾಜ ಅವರನ್ನ ಕೊನೆಯವರೆಗೂ ಪಾಪಿ ಅಥವಾ ಅಯೋಗ್ಯ ಎಂಬುದಾಗಿ ನೋಡ್ತದೆ. ಅನೇಕ ಬಾರಿ ನಾವು ಕೂಡ ನಮ್ಮ ಹಳೆಯ ಸೋಲುಗಳನ್ನು ನೆನೆಸಿಕೊಂಡು ನಾನು ಯಾವುದಕ್ಕೂ ಪ್ರಯೋಜನವಿಲ್ಲದವನು ಎಂಬುದಾಗಿ ನಮಗ್ ನಾವೇ ಹಣೆಪಟ್ಟಿ ಹಚ್ಕೊಳ್ತೇವೆ. ಆದರೆ ಇಂದು ದೇವರ ವಾಕ್ಯವು ನಿಮಗೊಂದು ಸುವಾರ್ತೆಯನ್ನು ನೀಡ್ತಾ ಇದೆ. ನೀವು ಕ್ರಿಸ್ತನ ಬಳಿಗೆ ಬಂದ ಕ್ಷಣವೇ ನಿಮ್ಮ ಹಳೆಯ ಗುರುತು ಅಳಿಸಿ ಹೋಗಿದೆ. ನೂತನ ಸೃಷ್ಟಿಯ ಅರ್ಥ ಏನು ಎಂಬುದಾಗಿ ನಾವು ನೋಡುವಾಗ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿರುವವನು ನೂತನ ಸೃಷ್ಟಿ. ಇಲ್ಲಿ ಹೊಸದು ಎಂದರೆ ಕೇವಲ ರಿಪೇರಿ ಮಾಡಿದ್ದಲ್ಲ ಅಥವಾ ಹಳೆಯದಕ್ಕೆ ಬಣ್ಣ ಹಚ್ಚಿದ್ದಲ್ಲ. ಗ್ರೀಕ್ ಭಾಷೆಯಲ್ಲಿ ಇದರ ಅರ್ಥ ಹಿಂದೆಂದೂ ಅಸ್ತಿತ್ವದಲ್ಲಿಲ್ಲದ ಒಂದು ಹೊಸ ಜೀವ ಎಂಬುದಾಗಿ. ನೀವು ಯೇಸುವನ್ನ ಒಪ್ಪಿಕೊಂಡಾಗ ದೇವರು ನಿಮ್ಮ ಹಳೆಯ ಪಾಪಗಳನ್ನ ಸಂಪೂರ್ಣವಾಗಿ ಅಳಿಸಿಬಿಡ್ತಾನೆ. ಅಂದ್ರೆ ಹಳೆಯ ಪಾಪಗಳ ಒಂದು ಫೈಲ್ ಅನ್ನ ಆತ ಸಂಪೂರ್ಣವಾಗಿ ಅಳಿಸಿಬಿಡ್ತಾನೆ. ನಿಮ್ಮ ಅಜ್ಜ ಮುತ್ತಜ್ಜಿಯರಿಂದ ಬಂದ ಶಾಪಗಳಾಗಲಿ, ನಿಮ್ಮ ಬಾಲ್ಯದ ಕಹಿ ನೆನಪುಗಳಾಗಲಿ ಅಥವಾ ನೀವು ಮಾಡಿದ ಘೋರ ತಪ್ಪುಗಳಾಗಲಿ, ಅವು ಯಾವುವು ಇನ್ನು ಮುಂದೆ ನಿಮ್ಮನ್ನ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ನೀವು ಈಗ ದೇವರ ಕಣ್ಣಿನಲ್ಲಿ ಸ್ವಚ್ಛವಾದ ಬಿಳಿ ಹಾಳೆ ಅಂತಿದ್ದೀರಿ. ನಿಮ್ಮ ಹೊಸ ಅಧಿಕಾರ ಮತ್ತು ಸ್ಥಾನ, ಕ್ರಿಸ್ತನಲ್ಲಿ ನಿಮಗೆ ಸಿಕ್ಕಿರುವ ಹೊಸ ಗುರುತು ಯಾವುದು ಗೊತ್ತೇ? ನೀವು ಇನ್ನು ಮುಂದೆ ಪಾಪದ ದಾಸರಲ್ಲ, ಬದಲಾಗಿ ದೇವರ ಮಕ್ಕಳು. 2ನೇದು, ನೀವು ಸೋತವರಲ್ಲ, ಬದಲಾಗಿ ಜಯಶಾಲಿಗಳಿಗಿಂತಲೂ ಹೆಚ್ಚಿನವರು. 3ನೇದು, ನೀವು ತಿರಸ್ಕರಿಸಲ್ಪಟ್ಟವರಲ್ಲ, ಬದಲಾಗಿ ದೇವರ ಪ್ರಿಯರು. ಒಂದು ಮರಿ ಆನೆಯನ್ನ ಸಣ್ಣದಿದ್ದಾಗ ಸರಪಳಿಯಿಂದ ಕಟ್ಟಿದ್ರೆ ಅದು ದೊಡ್ಡದಾದ ಮೇಲೂ ತಾನು ಬಿಡಿಸಿಕೊಳ್ಳಲಾರೆ ಎಂಬುದಾಗಿ ಭಾವಿಸ್ತದೆ. ಹಾಗೆ ಅನೇಕ ವಿಶ್ವಾಸಿಗಳು ಇಂದಿಗೂ ತಮ್ಮ ಹಳೆಯ ಸ್ವಭಾವ ಮತ್ತು ಹಳೆಯ ಆಲೋಚನೆಗಳ ಸೆರೆಯಲ್ಲಿದ್ದಾರೆ. ಆದರೆ ಸತ್ಯವೇನೆಂದರೆ ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನೀವು ರಾಜಾದಿರಾಜನ ಮಗ ಅಥವಾ ಮಗಳು ಎಂಬ ರಾಜ ಮನೆತನದ ಒಂದು ಗುರುತು ಈಗ ನನಗೂ ನಿನಗೂ ಸಿಕ್ಕಿದೆ. ಕೊನೆಯದಾಗಿ ಹೊಸ ಜೀವನದ ನಡವಳಿಕೆ. ಹೊಸ ಗುರುತು ಸಿಕ್ಕ ಮೇಲೆ ನಾವು ಹಳೆಯ ಹಾದಿಯಲ್ಲಿ ನಡೆಯಬಾರದು. ನಾವು ಯಾರೆಂದು ನಮಗೆ ತಿಳಿದಾಗ ನಾವು ಹೇಗೆ ಬದುಕಬೇಕು ಎಂಬುದು ತಿಳಿದಿರ್ತದೆ. ನಾನು ದೇವರ ಮಗು ಎಂಬ ಅರಿವು ನಮಗೆ ಬಂದಾಗ ಅಶುದ್ಧವಾದವುಗಳನ್ನು ಮುಟ್ಟಲು ನಮ್ಮ ಮನಸ್ಸು ಒಪ್ಪೋದಿಲ್ಲ. ನಿಮ್ಮ ಹೊಸ ಗುರುತಿಗೆ ತಕ್ಕಂತೆ ಘನತೆಯಿಂದ ಬದುಕಲು ಆರಂಭಿಸಿರಿ. ಲೋಕವು ನಿಮ್ಮನ್ನು ಹೇಗೆ ಬೇಕಾದರೂ ಕರೆಯಲಿ, ಆದರೆ ದೇವರು ನಿಮ್ಮನ್ನು ನನ್ನ ಪ್ರೀತಿಯ ಮಗನೇ, ಮಗಳೇ ಎಂದು ಕರೆಯುತ್ತಿದ್ದಾನೆ. ಆ ಹೊಸ ಗುರುತಿನಲ್ಲಿ ಹೆಮ್ಮೆಯಿಂದ ನಡೆಯಿರಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.